ದೀರ್ಘಕಾಲ ರೋಗಗಳು, ಆಟೋಇಮ್ಯೂನ್ ಕಾಯಿಲೆಗಳು ಏನಿದೆ, ಈ ಕಾಯಿಲೆ ನಿಮಗಿದೆ ಅಂತ ಹೇಳಿದ ತಕ್ಷಣ ಕೆಲವೊಂದು ಸತಿ ಕೆಲವರು ಅದನ್ನ ಒಪ್ಕೋತಾರೆ, ಕೆಲವರು ಪ್ರಶ್ನಿಸ್ತಾರೆ, ಯಾಕೆ ಬಂದಿದೆ ನನಗೆ, ಯಾಕೆ ಇವಾಗ ಬಂದಿದೆ, ನಮ್ಮ ಮನೇಲಿ ಯಾರಿಗೂ ಇಲ್ವಲ್ಲ, ನನಗೆ ಯಾಕೆ ಬಂದಿದೆ. ತುಂಬ 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 ಸಾಮಾನ್ಯವಾಗಿ ಕೇಳಿಬರೋಂಥ ಪ್ರಶ್ನೆ ಇದು. ನನಗೆ ಯಾಕೆ ಬಂದಿದೆ ಡಾಕ್ಟ್ರೆ, ನಾನು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ, ಆದರೆ ಈ ರೀತಿ ಯಾಕೆ ಆಗೋಗಿದೆ ನನಗೆ. ಸೊ ಈ ಪ್ರಶ್ನೆಗೆ ನೀವಷ್ಟೇ ಅಲ್ಲ, ರುಮಟಾಲಜಿಸ್ಟ್ಗಳು, ವಿಜ್ಞಾನಿಗಳು ಎಲ್ಲರೂ ಇದೇ ಪ್ರಶ್ನೆನ ಬಹುಶಃ ಒಂದು 50-60 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋಂಥ ಪ್ರಯೋಗನೂ ಮಾಡ್ತಾ ಇದ್ದಾರೆ. ಇವತ್ತಿನ ಮಟ್ಟಿಗೆ ನಮಗೆ ವೈಜ್ಞಾನಿಕವಾಗಿ ಏನು ಅರ್ಥ ಆಗಿದೆ ಅಂತ ಹೇಳಿದ್ರೆ, ಈ ಆಟೋಇಮ್ಯೂನ್ ಕಾಯಿಲೆಗಳು, ಸಂಧಿವಾತ, ಲೂಪಸ್ ಆಗಿರ್ಬೋದು, ರುಮೆಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಇದು ಯಾವುದೇ ಆಗಿರ್ಬೋದು, ಇವೆಲ್ಲನೂ ಕೆಲವೊಂದು ಜೀನ್ಸ್ ಅಥವಾ ನಮ್ಮ ದೇಹದಲ್ಲಿರೋ ಕೆಲವು ಅಣುಗಳು ಜೀನ್ಸ್ಗಳಿಂದ ಬರುತ್ತೆ ಅಂತ ಗೊತ್ತಾಗಿದೆ ಈಗ. ಆದರೆ ಇದು ಒಂದೇ ಜೀನಿಂದ ಬರೋದಲ್ಲ, ಹಲವಾರು ಜೀನ್ಗಳು ಸೇರಿ ಕಾಯಿಲೆ ಉಂಟು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಜೀನ್ಸ್ ಯಾರಿಂದ ಬರುತ್ತೆ? ಈ ಜೀನ್ಸ್ ನಮ್ಮ ತಂದೆ ತಾಯಿಯಿಂದ ಬರುತ್ತೆ ಅಲ್ವಾ? ಹಾಗಂತೇಳಿ ನಮ್ಮ ತಂದೆ ತಾಯಿಗೆ ಇರಲಿಕ್ಕಿಲ್ಲ, ಅವ್ರಿಗೆ ಇರಲಿಕ್ಕಿಲ್ಲ. ಯಾಕಂದರೆ ನಾವು ಅರ್ಧ ಜೀನ್ಸು ತಂದೆಯಿಂದ ಪಡ್ಕೊಂಡಿರ್ತೀವಿ, ಅರ್ಧ ಜೀನ್ಸು ತಾಯಿಯಿಂದ ಪಡ್ಕೊಂಡಿರ್ತೀವಿ. ನಮ್ಮಲ್ಲಿರೋ ಎಷ್ಟೊಂದು ಲಕ್ಷಾಂತರ ಜೀನ್ಸ್ಗಳಲ್ಲಿ ಅರ್ಧ ತಂದೆಯಿಂದ ಅರ್ಧ ತಾಯಿಯಿಂದ ಬಂದಿರುತ್ತೆ. ಅದಕ್ಕೆ ಈ ಮಿಶ್ರಣದಲ್ಲಿ ಯಾವುದೋ ಒಂದು 5-6 ಸೇರಿಕೊಂಡು ನಮಗೆ ಸಂಧಿವಾತದ ಥರ ಬರೆಸ್ಬೋದು. ಆದರೆ ಈ ಜೀನ್ಸ್ ಇದ್ದಿದ್ದು ಮಾತ್ರಕ್ಕೆ ನಮಗೆ ಸಂಧಿವಾತ ಅಥವಾ ಆಟೋಇಮ್ಯೂನ್ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ ಇಲ್ಲ. ಈ ಜೀನ್ಸ್ ಜೊತೆ ಕೆಲವು ಸತಿ ಎನ್ವೈರ್ಮೆಂಟ್ ಕೂಡ ಬೇಕು. ಅಂದರೆ ಪರಿಸರದಲ್ಲಿ ಏನೇನಾಗ್ಬೋದು, ಇದು ಆಂತರಿಕ ಪರಿಸರನೂ ಆಗಿರ್ಬೋದು ಅಥವಾ ಹೊರಗಡೆ ಪರಿಸರನೂ ಆಗಿರ್ಬೋದು. ಒಳಗಿನ ಪರಿಸರ ಏನು, ಯಾವಾಗ ಹದಗೆಡುತ್ತೆ? ನಮ್ಮ ಒಳಗಿನ ಪರಿಸರ ಯಾವಾಗ ಹದಗೆಡುತ್ತೆ? ಒಂದು ಸ್ಟ್ರೆಸ್ ಜಾಸ್ತಿ ಆದಾಗ, ತುಂಬ ಸ್ಟ್ರೆಸ್ ಇದ್ದವ್ರಿಗೆ, ನಿದ್ದೆ ಸರಿಯಾಗಿ ಇಲ್ದಿರೋರಿಗೆ, ಇವರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅಥವಾ ಏನಾದರೂ ಸೇವನೆ ಮಾಡ್ತಾ ಇರ್ತೀವಿ, ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದರಿಂದ ಈ ಜೀನ್ಸ್ಗಳ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ, ಈ ಜೀನ್ ಹೊರಬರುತ್ತೆ, ಈ ಜೀನ್ದು ಅಂಶ ಏನಿದೆ ಹೊರಬರುತ್ತೆ. ಅಥವಾ ತೂಕ ಜಾಸ್ತಿ ಆಗಿರ್ಬೋದು, ನಮ್ಮಲ್ಲಿ ಬೊಜ್ಜಿನಂಶ ಜಾಸ್ತಿ ಇರ್ಬೋದು. ಬೊಜ್ಜಿನಂಶ ಜಾಸ್ತಿ ಇದ್ದರೆ ಉರಿಯೂತ ಜಾಸ್ತಿ ಆಗುತ್ತೆ, ಇದರಿಂದ ಜೀನ್ಸ್ಗಳು ಹೊರಗಡೆ ಬರುತ್ತೆ. ಅಥವಾ ಹೊರಗಿನ ಪರಿಸರ, ಪೊಲ್ಯೂಷನ್, ಇಷ್ಟೊಂದು ವಾಯುಮಾಲಿನ್ಯ, ಜಲಮಾಲಿನ್ಯ ಎಲ್ಲ ಆಗ್ತಿದೆ, ಇದೆಲ್ಲ ನಾವು ಸೇವನೆ ಮಾಡ್ತಾಯಿದ್ದೀವಿ, ಅದರಿಂದಲೂ ಈ ಜೀನ್ಗಳು ಹೊರಗಡೆ ಬರ್ಬೋದು. ಅಥವಾ ಇನ್ನು ಕೆಲವೇ ಧೂಳು, ಸಿಮೆಂಟ್ ಫ್ಯಾಕ್ಟ್ರಿ ಹತ್ರ ಇರ್ತೀವಿ, ಆ ಧೂಳಿಂದ ನಮಗೆ ಕೆಲವೊಂದು ಆಟೋಇಮ್ಯೂನ್ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಈ ಥರ ಆಂತರಿಕ ಹಾಗೂ ಹೊರಗಡೆಂದು ಪರಿಸರ, ಇದರಲ್ಲಿ ಉಂಟಾಗುವಂಥ ಅವ್ಯವಸ್ಥೆಗಳಿಂದ ನಮ್ಮ ದೇಹದಲ್ಲಿ ಇರೋ ಜೀನ್ಸು ಹೊರ ಕಾಣಿಸ್ಕೊಳ್ಳುತ್ತೆ. ಈಗ ಹೊರ ಕಾಣಿಸ್ಕೊಂಡಾಗ ನಮ್ಮ ದೇಹದಲ್ಲಿ ಆಟೋಇಮ್ಯೂನ್ ಕಾಯಿಲೆಗಳಂಥ ಭಯಾನಕ ಕಾಯಿಲೆಗಳು ಬರುತ್ತೆ. ಹಾಗಂತ ಹೇಳಿದ ಮಾತ್ರಕ್ಕೆ ನಮಗಿದೆ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೂ ಬರುತ್ತಾ ಅಂತ ನಿಮ್ಮ ಮುಂದಿನ ಪ್ರಶ್ನೆ ಇರ್ಬೋದು. ಇದು ಬರೋ ಸಾಧ್ಯತೆ ಸ್ವಲ್ಪ ಹೆಚ್ಚಿರ್ಬೋದು, ಆದರೂ ಬರಲಿಕ್ಕಿಲ್ಲ. ಸಾಮಾನ್ಯವಾಗಿ 1,00,000ದಲ್ಲಿ 10 ಜನರಿಗೆ ಬರುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಕಾಯಿಲೆ. ಹಾಗಿದ್ದಲ್ಲಿ ಈಗ ನಮಗೆ ಎಲ್ಲಾದರೂ ಸಂಧಿವಾತ ಅಥವಾ ಆಟೋಇಮ್ಯೂನ್ ಕಾಯಿಲೆ ಇದ್ದರೆ ನಮ್ಮ ಮಕ್ಕಳಿಗೆ ಒಂದು 2 ಪಟ್ಟು ಹೆಚ್ಚು ಬರೋ ಸಾಧ್ಯತೆ ಇರಬಹುದು ಅಷ್ಟೇ. ಬೇರೆಯವರಿಗೆ 1 ಪಟ್ಟಾಗಿದ್ದರೆ ನಮಗೆ 2 ಪಟ್ಟಷ್ಟು ಹೆಚ್ಚು ಬರೋ ಸಾಧ್ಯತೆ ಇರ್ಬೋದು, ಆದರೂ ಬರಲಿಕ್ಕಿಲ್ಲ. ಯಾಕಂದರೆ ಅವ್ರು ಬೆಳೀತಾ ಇರೋ ಪರಿಸರನೇ ಬೇರೆ, ಅವ್ರಿಗಿರೋಂಥ ಸ್ಟ್ರೆಸ್ ಲೆವೆಲ್ಸೇ ಬೇರೆ, ಅವ್ರಿಗಿರೋಂಥ ತೊಂದರೆಗಳೇ ಬೇರೆ. ಸೊ ನಮಗಿದ್ದಿದ್ದೇ ಬೇರೆ ಇರ್ಬೋದು, ಅವ್ರಿಗಿದ್ದಿದ್ದೇ ಬೇರೆ ಇರುತ್ತೆ. ಆದ್ದರಿಂದ ಜೀನ್ಸ್ ಒಂದೇ ಆದ್ರೂ ಅವ್ರಿಗೆ ಈ ಎನ್ವೈರ್ಮೆಂಟ್ ಅಥವಾ ಈ ಪರಿಸರದ ಅವಸ್ಥೆ ಬೇರೆ ಇರೋದ್ರಿಂದ ಅವ್ರಿಗೆ ಬರಲಿಕ್ಕಿಲ್ಲ. ಸೊ ಯಾಕೆ ನನಗೆ ಬಂದಿದೆ ಅಂತ ಹೇಳೋದಕ್ಕಿಂತ ನನಗೆ ಬಂದಿದೆ ಅಲ್ಲ, ಇವಾಗ ಏನೇನು ಮಾಡ್ಬೋದು ಅಂತ ನೋಡೋ. ಯಾಕಂದರೆ ಇವಾಗ ಇದು ಹೇಗೆ ಈ ಪ್ರಶ್ನೆಗೆ ಹೇಗೆ ಉತ್ತರ ಹುಡುಕ್ತಿದ್ದಾರೋ,
ಈ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಆಧುನಿಕವಾದ ಟ್ರೀಟ್ಮೆಂಟ್ಗಳು ಬರ್ತಿದ್ದಾವೆ. ಬಹುತೇಕ ಜನ 90-95% ಜನ ಆಟೋಇಮ್ಯೂನ್ ಕಾಯಿಲೆ ಇರೋರು ಗುಣ ಆಗೋಗ್ತಾರೆ. ಬಹಳ ಒಳ್ಳೆ ಟ್ರೀಟ್ಮೆಂಟ್ಗಳಿದ್ದಾವೆ. ಅದಕ್ಕೆ ಇದು ಯಾಕೆ ನನಗೆ ಬಂದಿದೆ ಅಂತ ಬೇಜಾರು ಮಾಡ್ಕೊಳ್ಳೋದ್ಕಿಂತ ಇದು ಬಂದಿದೆಯಲ್ಲ, ಇದನ್ನ ಯಾವ ರೀತಿ ಸದೆಬಡಿಬೋದು, ಯಾವ ರೀತಿ ಇದನ್ನ ಸರಿಪಡಿಸ್ಕೋಬೋದು ಅಂತ ಯೋಚಿಸ್ಬಿಟ್ಟು ನಿಮ್ಮ ರುಮಟಾಲಜಿಸ್ಟ್ ಜೊತೆ ಹೋಗಿ ಮಾತಾಡಿ.